ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಯತ್ತ ಗಮನ ಕೊಡ್ತಾ ಹೋಗೋಣ. ಬುರ್ಡೆ ಗ್ಯಾಂಗ್ ನಿಂದ ಕೇಸ್ ವಾಪಸ್ಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣ ಏನಿತ್ತಲ್ಲ, ಮೂಲ ಎಫ್ಐಆರ್ ಇತ್ತಲ್ಲ, ಅದನ್ನು ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ. ಬಂಧನದಿಂದ ತಪ್ಪಿಸಿಕೊಳ್ಳಲು ಮತ್ತೊಂದು ನಾಟಕ ಆಡೋದಕ್ಕೆ ಬುರ್ಡೆ ಗ್ಯಾಂಗ್ ಮುಂದಾಗಿದ್ದು ಇವತ್ತು ಸಂಜೆ 4 ಗಂಟೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ನೋಡಿ, ಟೀಮ್ ವಿರುದ್ಧ ಧರ್ಮಸ್ಥಳ ಭಕ್ತರು ಸಿಡಿದಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಷಡ್ಯಂತ್ರ ಅನ್ನೋದು ಬಯಲಾಗಿದೆ. ಈಗ ಸತ್ಯ ಹೊರಕ್ಕೆ ಬರ್ತಾ ಇದೆ. ಕೇಸ್ ಅನ್ನ ರದ್ದು ಮಾಡಬಾರದು ಅಂತೇಳಿ, ಜೊತೆಗೆ ಬುರ್ಡೆ ಗ್ಯಾಂಗ್ನ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತರು ಮಾತಾಡಿದ್ದಾರೆ. ಜನಗಳಿಗೆ ಮಸಿಬಲ್ದು ಏನಾದರೂ ಇದು ಹೌದಂತ ನಂಬಿಸುವ ರೀತಿಯಲ್ಲಿ ಅವರು ಇದು ಮಾಡಿದ್ರು. ಸೌಜನ್ಯನ ಮನೆಯವರು ಸೇರ್ಕೊಂಡ್ರು, ಕೆಲವರೆಲ್ಲ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮಾಡಿದ ದೊಡ್ಡ ಷಡ್ಯಂತ್ರ. ಇದು ಸಣ್ಣದೇನಲ್ಲ. ಇದು ಈಗ ತನಿಖೆ ಎಲ್ಲ ಮುಂದುವರೆದು ಕೊನೆಗೆ ಅವರ ಬುಡಕ್ಕೆ ಬರುವಂತಹ ಸಂಭವ ಕಾಣಿಸ್ತಾ ಇದೆ. ಆ ಒಂದು ಇದಕ್ಕೆ ಅವರು ಭಯ ಪಟ್ಟು ಈಗ ಆ ಪ್ರಕರಣವನ್ನು ರದ್ದುಗೊಳಿಸೋದಕ್ಕೆ ಹೈಕೋರ್ಟ್ಗೆ ಅಲ್ಲಿ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಮತ್ತೊಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸತ್ಯ, ನ್ಯಾಯ, ನೀತಿ, ಧರ್ಮ ಈಗ ಅವರಿಗೆ ಈಗ ಅರಿವಾಗಿದೆ. ಆ ಪ್ರಕರಣಕ್ಕೆ ಈಗ ಅಂತ್ಯ ಆಡಕ್ಕೆ ನಮ್ದೇನು ತಪ್ಪಿಲ್ಲ ಹಂಗೆ ಅಂತ ಪ್ರಕರಣನೇ ರದ್ದುಗೊಳಿಸಕ್ಕೆ ಹೈಕೋರ್ಟ್ ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಸರ್ಕಾರ. ಆಕ್ಚುಲಿ ಇದುವರೆಗೆ ಅವ್ರನ್ನ ಬಂಧಿಸದೆ ಬಿಟ್ಟಿರೋದೇ ಮಹಾ ತಪ್ಪು. ಬಂಧಿಸಿ ಅವ್ರು ಜೈಲಿಗೆ ಕಳಿಸಬೇಕಾಗಿತ್ತು. ಇಷ್ಟು ದಿವಸ ಬಿಟ್ಟಿರೋದೇ ಸರ್ಕಾರ. ಅವರ ಪರವಾಗಿ ಸರ್ಕಾರ ನಡೆಸ್ತಾ ಇರೋದು. ಸರ್ಕಾರದ ಮುಖ್ಯ ತೊಂದರೆ ಇರೋದು ಇದು. ಅವಾಗಲೇ ಯಾವಾಗಲೂ ಬಂಧನ ಮಾಡಬೇಕಾಗಿತ್ತು. ಈ ಬೆಂಕಿ ಅಂತ ದೇವರಿಗೆ ಹೆಸರು ಕೆಡಿಸೋದು ಅವ್ರಿಗೆ ಎಷ್ಟು ಧೈರ್ಯ ಇರಬಹುದು. ಅದ್ ಮಾಡಬಾರದಾಗಿತ್ತು, ಅವ್ರು ಮಾಡಿದ್ದಾರೆ. ಆ ಅನುಭವ ದೇವ್ರು ಕೊಟ್ಟೆ ಕೊಡ್ತಾನೆ ಅವ್ರಿಗೆ. ಇನ್ನೊಂದು ಅದು ಮಾಡೋದು ಅದು ಅವ್ರಿಗೆ ಇದಲ್ಲ. ಅದು ಅಂತಾರ ಮೇಲೆ ಇವರು ಇದು ಮಾಡಿದಾರಂದ್ರೆ ಅವರು ಉಳಿಯೋದಿಲ್ಲ. ಆ ದೇವರು ಅವ್ರನ್ನೇ ಸುಟ್ಟ ಹಾಕ್ತಂತ 100ಕ್ಕೂ 100 ನಾವು ಮಂಜುನಾಥ ಸ್ವಾಮಿನ ನಾವು ಕೈ ಮುಗಿದು ಬೇಡ್ತೀವಿ. ತಪ್ಪ್ಯಾರು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ತದೆ. ಕೊನೆಗೆ ಧರ್ಮನ ಗೆಲ್ಲೋದು ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಯತ್ತ ಗಮನ ಕೊಡ್ತಾ ಹೋಗೋಣ. ಬುರ್ಡೆ ಗ್ಯಾಂಗ್ ನಿಂದ ಕೇಸ್ ವಾಪಸ್ಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣ ಏನಿತ್ತಲ್ಲ, ಮೂಲ ಎಫ್ಐಆರ್ ಇತ್ತಲ್ಲ, ಅದನ್ನು ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ. ಬಂಧನದಿಂದ ತಪ್ಪಿಸಿಕೊಳ್ಳಲು ಮತ್ತೊಂದು ನಾಟಕ ಆಡೋದಕ್ಕೆ ಬುರ್ಡೆ ಗ್ಯಾಂಗ್ ಮುಂದಾಗಿದ್ದು ಇವತ್ತು ಸಂಜೆ 4 ಗಂಟೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ನೋಡಿ, ಟೀಮ್ ವಿರುದ್ಧ ಧರ್ಮಸ್ಥಳ ಭಕ್ತರು ಸಿಡಿದಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಷಡ್ಯಂತ್ರ ಅನ್ನೋದು ಬಯಲಾಗಿದೆ. ಈಗ ಸತ್ಯ ಹೊರಕ್ಕೆ ಬರ್ತಾ ಇದೆ. ಕೇಸ್ ಅನ್ನ ರದ್ದು ಮಾಡಬಾರದು ಅಂತೇಳಿ, ಜೊತೆಗೆ ಬುರ್ಡೆ ಗ್ಯಾಂಗ್ನ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತರು ಮಾತಾಡಿದ್ದಾರೆ. ಜನಗಳಿಗೆ ಮಸಿಬಲ್ದು ಏನಾದರೂ ಇದು ಹೌದಂತ ನಂಬಿಸುವ ರೀತಿಯಲ್ಲಿ ಅವರು ಇದು ಮಾಡಿದ್ರು. ಸೌಜನ್ಯನ ಮನೆಯವರು ಸೇರ್ಕೊಂಡ್ರು, ಕೆಲವರೆಲ್ಲ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮಾಡಿದ ದೊಡ್ಡ ಷಡ್ಯಂತ್ರ. ಇದು ಸಣ್ಣದೇನಲ್ಲ. ಇದು ಈಗ ತನಿಖೆ ಎಲ್ಲ ಮುಂದುವರೆದು ಕೊನೆಗೆ ಅವರ ಬುಡಕ್ಕೆ ಬರುವಂತಹ ಸಂಭವ ಕಾಣಿಸ್ತಾ ಇದೆ. ಆ ಒಂದು ಇದಕ್ಕೆ ಅವರು ಭಯ ಪಟ್ಟು ಈಗ ಆ ಪ್ರಕರಣವನ್ನು ರದ್ದುಗೊಳಿಸೋದಕ್ಕೆ ಹೈಕೋರ್ಟ್ಗೆ ಅಲ್ಲಿ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಮತ್ತೊಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸತ್ಯ, ನ್ಯಾಯ, ನೀತಿ, ಧರ್ಮ ಈಗ ಅವರಿಗೆ ಈಗ ಅರಿವಾಗಿದೆ. ಆ ಪ್ರಕರಣಕ್ಕೆ ಈಗ ಅಂತ್ಯ ಆಡಕ್ಕೆ ನಮ್ದೇನು ತಪ್ಪಿಲ್ಲ ಹಂಗೆ ಅಂತ ಪ್ರಕರಣನೇ ರದ್ದುಗೊಳಿಸಕ್ಕೆ ಹೈಕೋರ್ಟ್ ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಸರ್ಕಾರ. ಆಕ್ಚುಲಿ ಇದುವರೆಗೆ ಅವ್ರನ್ನ ಬಂಧಿಸದೆ ಬಿಟ್ಟಿರೋದೇ ಮಹಾ ತಪ್ಪು. ಬಂಧಿಸಿ ಅವ್ರು ಜೈಲಿಗೆ ಕಳಿಸಬೇಕಾಗಿತ್ತು. ಇಷ್ಟು ದಿವಸ ಬಿಟ್ಟಿರೋದೇ ಸರ್ಕಾರ. ಅವರ ಪರವಾಗಿ ಸರ್ಕಾರ ನಡೆಸ್ತಾ ಇರೋದು. ಸರ್ಕಾರದ ಮುಖ್ಯ ತೊಂದರೆ ಇರೋದು ಇದು. ಅವಾಗಲೇ ಯಾವಾಗಲೂ ಬಂಧನ ಮಾಡಬೇಕಾಗಿತ್ತು. ಈ ಬೆಂಕಿ ಅಂತ ದೇವರಿಗೆ ಹೆಸರು ಕೆಡಿಸೋದು ಅವ್ರಿಗೆ ಎಷ್ಟು ಧೈರ್ಯ ಇರಬಹುದು. ಅದ್ ಮಾಡಬಾರದಾಗಿತ್ತು, ಅವ್ರು ಮಾಡಿದ್ದಾರೆ. ಆ ಅನುಭವ ದೇವ್ರು ಕೊಟ್ಟೆ ಕೊಡ್ತಾನೆ ಅವ್ರಿಗೆ. ಇನ್ನೊಂದು ಅದು ಮಾಡೋದು ಅದು ಅವ್ರಿಗೆ ಇದಲ್ಲ. ಅದು ಅಂತಾರ ಮೇಲೆ ಇವರು ಇದು ಮಾಡಿದಾರಂದ್ರೆ ಅವರು ಉಳಿಯೋದಿಲ್ಲ. ಆ ದೇವರು ಅವ್ರನ್ನೇ ಸುಟ್ಟ ಹಾಕ್ತಂತ 100ಕ್ಕೂ 100 ನಾವು ಮಂಜುನಾಥ ಸ್ವಾಮಿನ ನಾವು ಕೈ ಮುಗಿದು ಬೇಡ್ತೀವಿ. ತಪ್ಪ್ಯಾರು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ತದೆ. ಕೊನೆಗೆ ಧರ್ಮನ ಗೆಲ್ಲೋದು ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಯತ್ತ ಗಮನ ಕೊಡ್ತಾ ಹೋಗೋಣ. ಬುರ್ಡೆ ಗ್ಯಾಂಗ್ ನಿಂದ
ಕೇಸ್ ವಾಪಸ್ಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣ ಏನಿತ್ತಲ್ಲ, ಮೂಲ ಎಫ್ಐಆರ್ ಇತ್ತಲ್ಲ, ಅದನ್ನ ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ. ಬಂಧನದಿಂದ ತಪ್ಪಿಸಿಕೊಳ್ಳಲು ಮತ್ತೊಂದು ನಾಟಕ ಆಡೋದಕ್ಕೆ ಬುರ್ಡೆ ಗ್ಯಾಂಗ್ ಮುಂದಾಗಿದ್ದು ಇವತ್ತು ಸಂಜೆ 4 ಗಂಟೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ತಿಮರೋಡಿ ಟೀಮ್ ವಿರುದ್ಧ ಧರ್ಮಸ್ಥಳ ಭಕ್ತರು ಸಿಡಿದಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಷಡ್ಯಂತ್ರ ಅನ್ನೋದು ಬಯಲಾಗಿದೆ. ಈಗ ಸತ್ಯ ಹೊರಕ್ಕೆ ಬರ್ತಾ ಇದೆ. ಕೇಸನ್ನ ರದ್ದು ಮಾಡಬಾರದು ಅಂತೇಳಿ, ಜೊತೆಗೆ ಬುರ್ಡೆ ಗ್ಯಾಂಗ್ನ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತರು ಮಾತಾಡಿದ್ದಾರೆ. ಜನಗಳಿಗೆ ಮಸಿಬಲ್ದು ಏನಾದ್ರೂ ಇದು ಹೌದಂತ ನಂಬಿಸುವ ರೀತಿಯಲ್ಲಿ ಅವರು ಇದು ಮಾಡಿದ್ರು. ಸೌಜನ್ಯನ ಮನೆಯವರು ಸೇರ್ಕೊಂಡ್ರು, ಕೆಲವರೆಲ್ಲ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮಾಡಿದ ದೊಡ್ಡ ಷಡ್ಯಂತ್ರ ಇದು, ಸಣ್ಣದೇನಲ್ಲ ಇದು. ಈಗ ತನಿಖೆ ಎಲ್ಲ ಮುಂದುವರೆದು ಕೊನೆಗೆ ಅವರ ಬುಡಕ್ಕೆ ಬರುವಂತ ಸಂಭವ ಕಾಣಿಸ್ತಾ ಇದೆ. ಆ ಒಂದು ಇದಕ್ಕೆ ಅವರು ಭಯ ಪಟ್ಟು ಈಗ ಆ ಪ್ರಕರಣವನ್ನು ರದ್ದುಗೊಳಿಸೋದಕ್ಕೆ ಹೈಕೋರ್ಟ್ಗೆ ಅಲ್ಲಿ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಮತ್ತೊಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸತ್ಯ, ನ್ಯಾಯ, ನೀತಿ, ಧರ್ಮ ಈಗ ಅವರಿಗೆ ಈಗ ಅರಿವಾಗಿದೆ. ಆ ಪ್ರಕರಣಕ್ಕೆ ಈಗ ಅಂತ್ಯ ಆಡಕ್ಕೆ ನಮ್ದೇನು ತಪ್ಪಿಲ್ಲ ಹಂಗೆ ಅಂತ ಪ್ರಕರಣನೇ ರದ್ದುಗೊಳಿಸಕ್ಕೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಸರ್ಕಾರ. ಆಕ್ಚುಲಿ ಇದುವರೆಗೆ ಅವ್ರನ್ನ ಬಂಧಿಸದೆ ಬಿಟ್ಟಿರೋದೇ ಮಹಾ ತಪ್ಪು. ಬಂಧಿಸಿ ಅವ್ರು ಜೈಲಿಗೆ ಕಳಿಸಬೇಕಾಗಿತ್ತು. ಇಷ್ಟು ದಿವಸ ಬಿಟ್ಟಿರೋದೇ ಸರ್ಕಾರ. ಅವರ ಪರವಾಗಿ ಸರ್ಕಾರ ನಡೆಸ್ತಾ ಇರೋದು. ಸರ್ಕಾರದ ಮುಖ್ಯ ತೊಂದರೆ ಇರೋದು ಇದು. ಅವಾಗಲೇ ಯಾವಾಗಲೂ ಬಂಧನ ಮಾಡಬೇಕಾಗಿತ್ತು. ಈ ಬೆಂಕಿ ಅಂತ ದೇವರಿಗೆ ಹೆಸರು ಕೆಡಿಸೋದು ಅವ್ರಿಗೆ ಎಷ್ಟು ಧೈರ್ಯ ಇರಬಹುದು. ಅದ್ ಮಾಡಬಾರದಾಗಿತ್ತು, ಅವ್ರು ಮಾಡಿದ್ದಾರೆ. ಆ ಅನುಭವ ದೇವ್ರು ಕೊಡ್ತಾನೆ ಅವ್ರಿಗೆ. ಇನ್ನೊಂದು ಅದು ಮಾಡೋದು ಅದು ಅವ್ರಿಗೆ ಇದಲ್ಲ. ಅದು ಅಂತಾರ ಮೇಲೆ ಇವರು ಇದು ಮಾಡಿದಾರಂದ್ರೆ ಅವರು ಉಳಿಯೋದಿಲ್ಲ. ಆ ದೇವರು ಅವ್ರನ್ನೇ ಸುಟ್ಟು ಹಾಕ್ತಂತ 100ಕ್ಕೂ 100 ನಾವು ಮಂಜುನಾಥ ಸ್ವಾಮಿನ ನಾವು ಕೈ ಮುಗಿದು ಬೇಡ್ತೀವಿ. ತಪ್ಪ್ಯಾರು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ತದೆ. ಕೊನೆಗೆ ಧರ್ಮನ ಗೆಲ್ಲೋದು, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಯತ್ತ ಗಮನ ಕೊಡ್ತಾ ಹೋಗೋಣ. ಬುರ್ಡೆ ಗ್ಯಾಂಗ್ನಿಂದ ಕೇಸ್ ವಾಪಸ್ಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣ ಏನಿತ್ತಲ್ಲ, ಮೂಲ ಎಫ್ಐಆರ್ ಇತ್ತಲ್ಲ, ಅದನ್ನ ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ. ಬಂಧನದಿಂದ ತಪ್ಪಿಸಿಕೊಳ್ಳಲು ಮತ್ತೊಂದು ನಾಟಕ ಆಡೋದಕ್ಕೆ ಬುರ್ಡೆ ಗ್ಯಾಂಗ್ ಮುಂದಾಗಿದ್ದು ಇವತ್ತು ಸಂಜೆ 4 ಗಂಟೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ತಿಮರೋಡಿ ಟೀಮ್ ವಿರುದ್ಧ ಧರ್ಮಸ್ಥಳ ಭಕ್ತರು ಸಿಡಿದಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಷಡ್ಯಂತ್ರ ಅನ್ನೋದು ಬಯಲಾಗಿದೆ. ಈಗ ಸತ್ಯ ಹೊರಕ್ಕೆ ಬರ್ತಾ ಇದೆ. ಕೇಸನ್ನ ರದ್ದು ಮಾಡಬಾರದು ಅಂತೇಳಿ, ಜೊತೆಗೆ ಬುರ್ಡೆ ಗ್ಯಾಂಗ್ನ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತರು ಮಾತಾಡಿದ್ದಾರೆ. ಜನಗಳಿಗೆ ಮಸಿಬಲ್ದು ಏನಾದ್ರೂ ಇದು ಹೌದಂತ ನಂಬಿಸುವ ರೀತಿಯಲ್ಲಿ ಅವರು ಇದು ಮಾಡಿದ್ರು. ಸೌಜನ್ಯನ ಮನೆಯವರು ಸೇರ್ಕೊಂಡ್ರು, ಕೆಲವರೆಲ್ಲ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮಾಡಿದ ದೊಡ್ಡ ಷಡ್ಯಂತ್ರ ಇದು, ಸಣ್ಣದೇನಲ್ಲ ಇದು. ಈಗ ತನಿಖೆ ಎಲ್ಲ ಮುಂದುವರೆದು ಕೊನೆಗೆ ಅವರ ಬುಡಕ್ಕೆ ಬರುವಂತ ಸಂಭವ ಕಾಣಿಸ್ತಾ ಇದೆ. ಆ ಒಂದು ಇದಕ್ಕೆ ಅವರು ಭಯ ಪಟ್ಟು ಈಗ ಆ ಪ್ರಕರಣವನ್ನು ರದ್ದುಗೊಳಿಸೋದಕ್ಕೆ ಹೈಕೋರ್ಟ್ಗೆ ಅಲ್ಲಿ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಮತ್ತೊಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸತ್ಯ, ನ್ಯಾಯ, ನೀತಿ, ಧರ್ಮ ಈಗ ಅವರಿಗೆ ಈಗ ಅರಿವಾಗಿದೆ. ಆ ಪ್ರಕರಣಕ್ಕೆ ಈಗ ಅಂತ್ಯ ಆಡಕ್ಕೆ ನಮ್ದೇನು ತಪ್ಪಿಲ್ಲ ಹಂಗೆ ಅಂತ ಪ್ರಕರಣನೇ ರದ್ದುಗೊಳಿಸಕ್ಕೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಸರ್ಕಾರ. ಆಕ್ಚುಲಿ ಇದುವರೆಗೆ ಅವ್ರನ್ನ ಬಂಧಿಸದೆ ಬಿಟ್ಟಿರೋದೇ ಮಹಾ ತಪ್ಪು. ಬಂಧಿಸಿ ಅವ್ರು ಜೈಲಿಗೆ ಕಳಿಸಬೇಕಾಗಿತ್ತು. ಇಷ್ಟು ದಿವಸ ಬಿಟ್ಟಿರೋದೇ ಸರ್ಕಾರ. ಅವರ ಪರವಾಗಿ ಸರ್ಕಾರ ನಡೆಸ್ತಾ ಇರೋದು. ಸರ್ಕಾರದ ಮುಖ್ಯ ತೊಂದರೆ ಇರೋದು ಇದು. ಅವಾಗಲೇ ಯಾವಾಗಲೂ ಬಂಧನ ಮಾಡಬೇಕಾಗಿತ್ತು. ಈ ಬೆಂಕಿ ಅಂತ ದೇವರಿಗೆ ಹೆಸರು ಕೆಡಿಸೋದು ಅವ್ರಿಗೆ ಎಷ್ಟು ಧೈರ್ಯ ಇರಬಹುದು. ಅದ್ ಮಾಡಬಾರದಾಗಿತ್ತು, ಅವ್ರು ಮಾಡಿದ್ದಾರೆ. ಆ ಅನುಭವ ದೇವ್ರು ಕೊಡ್ತಾನೆ ಅವ್ರಿಗೆ. ಇನ್ನೊಂದು ಅದು ಮಾಡೋದು ಅದು ಅವ್ರಿಗೆ ಇದಲ್ಲ. ಅದು ಅಂತಾರ ಮೇಲೆ ಇವರು ಇದು ಮಾಡಿದಾರಂದ್ರೆ ಅವರು ಉಳಿಯೋದಿಲ್ಲ. ಆ ದೇವರು ಅವ್ರನ್ನೇ ಸುಟ್ಟು ಹಾಕ್ತಂತ 100ಕ್ಕೂ 100 ನಾವು ಮಂಜುನಾಥ ಸ್ವಾಮಿನ ನಾವು ಕೈ ಮುಗಿದು ಬೇಡ್ತೀವಿ. ತಪ್ಪ್ಯಾರು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ತದೆ. ಕೊನೆಗೆ ಧರ್ಮನ ಗೆಲ್ಲೋದು, ಅಷ್ಟು ಹೇಳಕ್ ಇಷ್ಟಪಡ್ತೀನಿ.